ನಮಸ್ತೆ ಪ್ರೇಕ್ಷಕರ, ನಾನು ನಿಮ್ಮ ಪ್ರೀತಿಯ DMX. ಇವತ್ತು ಒಂದು ನೀರು ಶುದ್ಧೀಕರಣ ಘಟಕಕ್ಕೆ ಬಂದಿದ್ದೀನಿ. ಈ ಒಂದು ಘಟಕದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನನ್ನ ಜೊತೆ ಇದ್ದಾರೆ ಮಂಜುನಾಥ್ ಅಂದ್ಬಿಟ್ಟು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಚೆನ್ನಾಗಿದ್ದೀರಾ? ನೀವು ಹೇಗಿದ್ದೀರಾ? ಸೂಪರ್ ಆಗಿದೆ ಸರ್. ಈ ಒಂದು ಘಟಕದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ? ಓಕೆ ಸರ್. ಈ ಒಂದು ಪ್ಲೇಸು ವಾಟರ್ ಪ್ರೊಸೆಸಿಂಗ್ ಏರಿಯಾ ಸರ್. ಇಲ್ಲಿ ಎಲ್ಲ ವಾಟರ್ ಪ್ಯೂರಿಫೈರ್ ಆಗಿ ಇಲ್ಲಿ ಸ್ಟೋರೇಜ್ ಆಗುತ್ತೆ ಸರ್. ಈಗ ನೀರು ಚೆನ್ನಾಗಿದೆ ಅಂತ ಹೇಳಿ ಚೆಕ್ ಮಾಡಿದ್ರೆ ಎಲ್ಲಿ ಮಾಡ್ತೀರಾ? ಲ್ಯಾಬ್ ಇದೆ ಸರ್. ಲ್ಯಾಬಲ್ ತೋರ್ತೀರಾ? ಅದು ತೋರಿಸ್ತೀನಿ. ಇಲ್ಲಿ ಚೆಕ್ ಮಾಡ್ಕೊಳ್ತೀರಾ? ಹಾಂ ಸರ್. ನೀವೇ ಲ್ಯಾಬ್ ಮಾಡ್ತೀರಾ? ಟೆಕ್ನಿಷಿಯನ್ ಇದ್ದಾರೆ. ಲ್ಯಾಬ್ ಟೆಕ್ನಿಷಿಯನ್ ಮಾಡುವಂಥದ್ದು. ಹೌದು ಸರ್. ಇದು ಯಾವಾಗ ಮಾಡ್ತೀರಾ? ಡೈಲಿ ಮಾಡ್ತೀವಿ ಸರ್. ಡೈಲಿ ಮಾಡ್ತೀರಿ? ಹೌದು. ಇಲ್ಲೇನಾದ್ರೂ ಓಕೆ ಇದ್ರೆ ಮಾತ್ರ ನೀವು ಬಾಟ್ಲು ಫಿಲ್ ಮಾಡ್ತೀರಿ, ಇಲ್ಲಾಂದ್ರೆ ಇಲ್ಲ? ಇಲ್ಲ ಸರ್. ಇದೆ ಸರ್. ಇದು ಸೇಮ್ ಸರ್. ಲ್ಯಾಬ್ ಟೆಸ್ಟ್ ಮೈಕ್ರೋಬಯಾಲಜಿ ಲ್ಯಾಬ್ ಅಂತೇಳಿ. ಹೌದು. ಇಲ್ಲೇನು ಮಾಡ್ತೀರಾ? ಸೇಮ್ ಅದೇನಾ? ಹಾಂ ಸರ್. ಪ್ರೊಸೆಸಿಂಗ್ ಆದಮೇಲೆ ಇಲ್ಲಿ ಬಾಟಲ್ನ ಫೀಡ್ ಮಾಡ್ತೀವಿ ಸರ್. ನೆಕ್ಸ್ಟ್ ಇದಾದ್ಮೇಲೆ ಏನು ಮಾಡ್ತೀರಾ? ಇದಾದಮೇಲೆ ಬಾಟ್ಲು ಇಲ್ಲಿ ರಿನ್ಸಿಂಗ್ ಆಗುತ್ತೆ, ಅಂದರೆ ವಾಷಿಂಗ್ ಆಗುತ್ತೆ. ವಾಷಿಂಗ್ ಆದಮೇಲೆ ಅಲ್ಲಿ ಫಿಲ್ಲಿಂಗ್ ಆಗುತ್ತೆ. ಇಲ್ಲಿ ಎಂಟಿ ಬಾಟ್ಲುಗಳು ಬರುತ್ತೆ. ಹಾಂ, ಎಂಟಿ ಬಾಟ್ಲು ಬರುತ್ತೆ. ಇಲ್ಲಿ ಬಾಟ್ಲನ್ನ ಕ್ಲೀನ್ ಮಾಡುತ್ತೆ, ರಿನ್ಸಿಂಗ್ ಮಾಡುತ್ತೆ. ಬರ್ತಾ ಇರುವಂಥ ಎಂಟಿ ಬಾಟ್ಲುಗಳನ್ನ ಇಲ್ಲಿ ಕ್ಲೀನ್ ಮಾಡುತ್ತೆ. ಹೌದು. ನೆಕ್ಸ್ಟ್ ಇದಾದ್ಮೇಲೆ ಏನಾಗುತ್ತೆ? ಅಲ್ಲಿ ಫಿಲ್ಲಿಂಗ್ ಆಗುತ್ತೆ. ಇದು 1 2 3 ಏನು ಇರುವಂಥದ್ದು ಏನಿದೆ? ಅದು ಕೌಂಟಿಂಗ್ ಸರ್. ಇದು ಎಂಟಿ ಬಾಟ್ಲು ಬರ್ತಾ ಇದೆ. ಹೌದು, ಎಂಟಿ ಬಾಟ್ಲು ಬರ್ತಾ ಇದೆ. ಇಲ್ಲಿ ಫಿಲ್ ಆಗುತ್ತೆ. ಎಲ್ಲ ಸಮ ಪ್ರಮಾಣದಲ್ಲೇ ಇರುತ್ತದ ನೀರು, ಅಥವಾ ಹೆಚ್ಚು ಕಡಿಮೆ ಆಗುತ್ತಾ? ಇಲ್ಲ, ಒಂದೇ ಪ್ರಮಾಣದಲ್ಲಿ ಒಂದೇ ಪ್ರಮಾಣದಲ್ಲಿ ಇರುತ್ತೆ. ಹೌದು, ಒಂದೇ ಕ್ವಾಲಿಟಿ ಕೊಡ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ? ಇದಾದ್ಮೇಲೆ ಇಲ್ಲಿ ಕ್ಯಾಪ್ ಆಗುತ್ತೆ ಸರ್. ಈಗ ಕ್ಯಾಪಿಂಗ್ ಹೇಳಿ. ಹೌದು. ನೀರಿಗೆಲ್ಲ ಫುಲ್ ಆಗಿದೆ. ಹೌದು, ಫುಲ್ ಆಗಿರೋ ಕ್ಯಾಪ್ ಆಗುತ್ತೆ. ಇಲ್ಲಿ ಫುಲ್ ಇರುವಂಥದ್ದು ಹೋಗ್ತಾ ಇದೆ. ಹೌದು ಹೌದು. ಆ ಕಡೆ ಬರ್ತಾ ಇದೆ. ಅಲ್ಲಿ ಬಂದು ಅಲ್ಲಿಂದ ಬಂದು ಇಲ್ಲಿ ಕ್ಯಾಪ್ ತಗೊಳುತ್ತೆ. ಕ್ಯಾಪಲ್ಲಿ ತಗೊಳ್ತಾ ಇದೆ. ಇಲ್ಲಿ ತಗೋತಾ ಇದೆ. ಕ್ಯಾಪ್ ತಗೊಳ್ತಾ ಇದೆ. ನೆಕ್ಸ್ಟ್ ಇದಾದ್ಮೇಲೆ ಏನಾಗುತ್ತೆ? ಲೇಬಲ್ ಸ್ಟಿಕ್ಕರ್ ಆಗುತ್ತೆ. ಇಲ್ಲಿ ಕ್ಯಾಪ್ ತಗೊಳುತ್ತಾ? ತಗೊಳುತ್ತೆ, ಕ್ಯಾಪ್ ತಗೊಳುತ್ತೆ. ಈ ಮೇಲ್ಗಡೆ ಬರುತ್ತೆ. ಈಗ ಹೋಗ್ಬಿಟ್ಟು ಅಲ್ಲಿ ತಗೊಳುತ್ತಾ? ಇಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ ಕ್ಯಾಪು? ಹಾಂ. ಇದಾದ ನಂತರ ಸ್ಟಿಕ್ಕರ್ ಆಗುತ್ತೆ ಸರ್, ಲೇಬಲ್ ಆಗುತ್ತೆ. ಇದು ಡೇಟ್ ಮೆನ್ಷನ್ ಹೌದು, ಆಗಿರುತ್ತೆ. ಡೇಟ್ ಮೆನ್ಷನ್ ಆಗೋದು. 15/3/2026. ಹೌದು. MRP 10 ರೂಪಾಯಿ. ಹೌದು, ಹಾಫ್ ಲೀಟರ್ ಸರ್. PN ನಂಬರು S94. ಬ್ಯಾಚ್ ನಂಬರು ಸರ್. ಬ್ಯಾಚ್ ನಂಬರು. ಹೌದು, ಅಂದರೆ ಯಾವ ಬ್ಯಾಚಲ್ಲಿ ಯಾವ ಡೇಟಲ್ಲಿ ಯಾವ ಪ್ರೊಡಕ್ಷನ್ ನಡೆದಿದೆ. ಇದಾದ ನಂತರ ಸ್ಟಿಕ್ಕರಿಂಗ್ ಆಗುತ್ತೆ.
ಇವಾಗ ಇಲ್ಲಿ ಲೇಬಲ್ ಆದ್ಮೇಲೆ ಏನ್ ಮಾಡ್ತೀರಿ ನೆಕ್ಸ್ಟ್? ಇದು ಪ್ಯಾಕಿಂಗ್ ಆಗುತ್ತೆ ಸರ್. ಪ್ಯಾಕಿಂಗ್. ಹಾಂ. ಈ ಥರ ಬರುತ್ತೆ. ಈ ತರ ಬರುತ್ತಾ? ಇದೆಲ್ಲ ಲೇಬ್ಲಿಂಗ್ ಆಗಿ ಬಂದಿರುವಂಥದ್ದು. ಒಂದೊಂದು ಟ್ರೈನಲ್ಲಿ 24 ಇಡ್ಬೇಕಾ? ಹೌದು ಸರ್. ಈ ಥರ ಪ್ಯಾಕಿಂಗ್ ಆಗುತ್ತೆ. ಈ ತರ ಪ್ಯಾಕಿಂಗ್ ಆದ ನಂತರ ನೀಟಾಗಿ ಸಿಂಕ್ ಆಗಿ ಈ ಥರ ಬರುತ್ತೆ. ಇಲ್ಲಿ ಹೀಟ್ ಆಗುತ್ತಾ? ಹೌದು. ಆ ಹೀಟಿಗೆ ಸಿಂಕ್ ಆಗುತ್ತೆ. ಇದನ್ನ ಬಾಕ್ಸ್ ಕೂಡ ಮಾಡ್ಕೊಡ್ತೀರಾ ನೀವು? ಹೌದು, ಕಾಟನ್ ಬಾಕ್ಸ್ ಕೂಡ ಮಾಡ್ತೀವಿ. ಈ ತರ ಏನಾದ್ರು ಪ್ಲಾಸ್ಟಿಕ್ ಕವರ್ ಬೇಡ ಅಂದ್ರೆ ಹೌದು, ಕಾಟನ್ ನೀವು ಬಾಕ್ಸ್ cotton ಮಾಡ್ಕೊಡ್ತೀವಿ. ಹೌದು. ಈಗ ಇದು ರೆಡಿ ಆಗಿದೆ ಬಾಟಲ್ ಇವಾಗ? ಹೌದು, ಇದು ರೆಡಿ ಆಗಿದೆ. ಸರ್, 1/2 ಲೀಟ್ರ್ ಮಾಡ್ತೀವಿ, 1 ಲೀಟ್ರದ್ದು ಮಾಡ್ತೀವಿ, 2 ಲೀಟ್ರ್ ಬಾಟ್ಲು ಕೂಡ ಮಾಡ್ತೀವಿ ಸರ್. ಮತ್ತು ಫಂಕ್ಷನ್ಗಳಿಗೆಲ್ಲ ಎನಿ ಒನ್ ಫಂಕ್ಷನ್ಗೆ ಒಂದು ಬಾಕ್ಸಿಂದನೂ ಕೊಡ್ತೀವಿ. ಒಂದು 50 ಅಬೋವ್ ಇದ್ದರೆ ಫ್ರೀ ಡೆಲಿವರಿ ಕೂಡ ಸಿಗುತ್ತೆ ಸರ್, ಒಂದು 10 ಕಿಲೋಮೀಟ್ರ್ ಒಳಗಡೆ. ಸರ್, ಇದು ನಮ್ಮ ಬ್ರ್ಯಾಂಡು ಸಿಹಿ ಸಿಗ್ನೇಚರ್ ಅಂತ. ಇದರಲ್ಲಿ ಕಸ್ಟಮೈಸ್ ಕೂಡ ಮಾಡಿಕೊಡ್ತೀವಿ. ಗುರು ಪ್ರವೇಶದಾಗಿರ್ಬೋದು, ಮದುವೆ ಶುಭ ಸಮಾರಂಭಗಳದಾಗಿರ್ಬೋದು, ನಿಮ್ಮದೇ ಆದಂಥ ಒಂದು ನೇಮನ್ನು ಹಾಕಿ ಕೊಡ್ತೀವಿ. ಈಗ ನಿಮ್ದು ನೇಮ್ ಏನಿದೆ? ಸಿಹಿ ಸಿಗ್ನೇಚರ್ ಅಂತ. ಈಗ ನಾವೇನಾದ್ರು ಬರ್ತ್ಡೇ ಏನೋ ಇತ್ತು ಅಂದ್ರೆ ಬರ್ತಡೇದು ಹಾಕ್ಕೊಡ್ತೀವಿ. ಬರ್ತ್ಡೇ ಹಾಕಿ ಅವ್ರ ಹೆಸರು ಕೂಡ ಹಾಕ್ಕೊಡ್ತೀವಿ. ಮತ್ತು ಮದುವೆದು ಇದೆ ಅಂದರೆ ಹೆಣ್ಣು ಗಂಡನ ಬೇಕಾದರೆ ನೇಮ್ ಹಾಕ್ಕೊಡ್ತೀವಿ ಸರ್. ನೇಮು ಡೇಟು ಅದು ಬರೋದು. ಈಗ ಈ ವಾಟರ್ ಪ್ಯೂರಿಫೈರ್ ಮಾಡೋದು ತುಂಬಾ ಇಷ್ಟ ಆಯ್ತು ನನಗೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರಿ. ಅಕಸ್ಮಾತ್ ಏನಾದ್ರು ನಮ್ಗೆ ಏನಾದ್ರು ವಾಟರ್ ಬಾಟ್ ಏನಾದ್ರು ಬೇಕು ಅಂತಿರೋದಾದ್ರೆ ನಾವು ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಈ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು, ಅಲ್ಗೂರು ಹೋಬಳಿ, ಟೌನಲ್ಲೇ ಇದೆ ಸರ್. KSRTC ಬಸ್ ಸ್ಟ್ಯಾಂಡಿಂದ 200 ಮೀಟ್ರಲ್ಲಿ. 200 ಮೀಟ್ರ್ ದೂರದಲ್ಲಿದೆ. ದೂರದಲ್ಲಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ವೆಲ್ಕಮ್ ಸರ್. ನಿಮ್ಮ ಜೊತೆಲಿ ಮಾತಾಡಿ ಭಾಳ ಖುಷಿ ಆಯಿತು. ಒಳ್ಳೇದಾಗಲಿ ಸರ್. ತುಂಬ ಥ್ಯಾಂಕ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನೀವೇನು ತಿಳ್ಕೊಂಡ್ರಿ ಅಂತಂದರೆ ಒಂದು ವಾಟರ್ ಪ್ಯೂರಿಫೈರನ್ನು ಮಾಡೋದು ಹೇಗೆ, ಯಾವ ರೀತಿಯಲ್ಲಿ ಇರ್ತದೆ. ಈಗ ಕೆಲವರೆಲ್ಲ ನೋಡಿರ್ತಾರೆ, ಈಗ ವಾಟರ್ ಪ್ಯೂರಿಫೈರ್ ಯಾವ ರೀತಿ ಮಾಡ್ಬೋದು, ಅಥವಾ ಕೆಲವರು ನಲ್ಲಿಗಳಲ್ಲಿ ನೀರು ತುಂಬಿಕೊಡ್ತಾ ಇರ್ಬೋದೋ, ಅಥವಾ ಏನೇನೋ ಸಮಥಿಂಗ್ ಏನೋ ಡೌಟ್ ಇರ್ತದೆ. ಆದರೆ ಇದರಲ್ಲಿ ನೀವು ಏನು ತಿಳ್ಕೊಂಡ್ರಿ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೂಡ ಪಿನ್ ಟು ಪಿನ್ ಎಲ್ಲ ಪ್ಯೂರಿಫಿಕೇಷನ್ ಮಾಡಿ ಮತ್ತು ಲ್ಯಾಬ್ರೇಟರಿಯೆಲ್ಲ ಇಟ್ಕೊಂಡು ಅಲ್ಲಿ ನೀರು ಚೆನ್ನಾಗಿದ್ದರೆ ಮಾತ್ರ ಪ್ಯಾಕಿಂಗ್ ಮಾಡುವಂಥದ್ದು ಎಲ್ಲ ಪ್ರೊಸೆಸ್ ಕೂಡ ನೀವು ನೋಡ್ಕೊಂಡು ಬಂದ್ರಿ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿ, ಇದೇ ಥರದ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಅವರು ಕೂಡ ಈ ರೀತಿಯಾದ ಒಂದು ಹೊಸ ಉದ್ಯೋಗವನ್ನು ಕಟ್ಕೊಂಡು ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ DMS.